ಬಹಳ ಅವರಿಗೆ ಮರ್ಯಾದೆ ಕೊಡ್ತಾರೆ. ಆದರೆ ಕಾರ್ಮಿಕರಿಗೆ ಯಾರು ಕೂಡ ಅಷ್ಟು ಮರ್ಯಾದೆ ಕೊಡುವುದಿಲ್ಲ. ಈ ಕಾರ್ಮಿಕ ಪಕ್ಷ ಕೈ ಅವರ ಅಸ್ತಿತ್ವವನ್ನು ಹೊರಗಾಟ ಮಾಡಿದ್ರೆ ಈ ಇಲ್ಲಿರುವಂತಹ ಪದಾಧಿಕಾರಿಗಳು ಮತ್ತು ಈ ಸಮಾಜದವರು ನಮ್ಮ ಮಹೋದಯ ಸೈನಿಕ ಅವರು ಕಾರ್ಮಿಕರ ಪಕ್ಷಕ್ಕೆ ಶುಭಾಶಯ ಹೇಳ್ತಾ ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಯಾರು ಕಾಯಕ ಮಾಡ್ತಾರೆ ಅವರು ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅಂತ ಹೇಳಿ. ಯೇಸು ಸ್ವಾಮಿ ಹೇಳ್ತಾರೆ, ಯಾರೆಲ್ಲ ದುಡಿಮೆ ಮಾಡ್ತಾರೆ ದುಡಿಮೆಗಾರನು ಕೂಲಿಗೆ ಕೊಡ್ತೀವಿ, ಆಗ ಆ ವ್ಯಕ್ತಿಯನ್ನ ನಾವು ಒಳ್ಳೆಯ ಪರಿಕರದಲ್ಲಿ ಮಾಡ್ಕೊಳ್ತೀವಿ. ನಾನು ಬರುವಾಗ ಮೌಲಾನ ಸೈನುದ್ದೀನ್ ಸರ್ ಮತ್ತೆ ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳು ಶ್ಲಾಘನೀಯವಾದ ವಿಷಯ. ಎಲ್ಲ ಪಕ್ಷದಲ್ಲೂ ಕೂಡ ಒಟ್ಟಾಗಿ ಈ ಕಾರ್ಮಿಕ ದಿನಾಚರಣೆ ಆಚರಿಸುವುದು ಒಂದು ಸುಸಂದರ್ಭವಾದಂತಹ ಒಂದು ಒಳ್ಳೆಯ ಕಾರ್ಯವಾಗಿದೆ. ಯಾಕಂದ್ರೆ ಕಾರ್ಮಿಕರಿಗೆ ಕೆಲಸ ನಡೆಯುವುದಿಲ್ಲ, ಕಾರ್ಮಿಕರಿಗೆ ಸಮಾಜ ನಡೆಯುವುದಿಲ್ಲ, ಕಾರ್ಮಿಕರಿಗೆ ಇಷ್ಟ ಸಹಿತವಾಗಿದೆ, ಖಂಡಿತವಾಗಿದೆ, ತಟಸ್ಥವಾಗಿದೆ. ಆದರೆ ಕಾರ್ಮಿಕರಿಗೆ ಎಲ್ಲ ಕಾರ್ಯಗಳು ಸರಾಗವಾಗಿ ಸುಸೂತ್ರವಾಗಿ ಸಾಗುತ್ತದೆ. ನೋಡಿ ಮೇಡಮ್, ಹಾಗೆ ಎಲ್ಲ ಇದರಲ್ಲೆಲ್ಲ ಕಾಲು ಹಾಗೆ ಇದೆ. ಈಗ ಒಂದು ಫೋಟೋ ತೊಗೊಂಡ್ಬಿಡೋಣ. ಕರ್ನಾಟಕ ಕಾರ್ಮಿಕರ ಪಕ್ಷ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಆಚರಿಸ್ತಿದೆ. ನಮಗೆಲ್ರಿಗೂ ಸಂತೋಷ. ಯಾಕೆಂತ ಹೇಳಿದ್ರೆ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಕಾರ್ಮಿಕರ ಶ್ರಮವನ್ನು, ಕಾರ್ಮಿಕರ ಕೆಲಸವನ್ನು ಗಣನೆಗೆ ತಗೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಈ ಪಕ್ಷ ಎಲ್ಲರನ್ನೂ ಒಟ್ಟು ಮಾಡಿ, ಅದರಲ್ಲೂ ವಿಶೇಷವಾಗಿ ಎಲ್ಲ ಧರ್ಮದ ನಾಯಕರುಗಳನ್ನ ಕೂಡ ಒಟ್ಟು ಮಾಡಿದ್ದಾರೆ. ಈ ಪ್ರಸ್ತುತ ಕರ್ನಾಟಕಕ್ಕೆ, ಭಾರತಕ್ಕೆ ಇದು ಸಮಂಜಸವಾಗಿರುವಂಥ ಕಾರ್ಯಕ್ರಮ. ಯಾಕಂದರೆ ಎಲ್ಲ ಧರ್ಮದವರು ಒಂದೇ ವೇದಿಕೆಯಲ್ಲಿ ಕಾರ್ಮಿಕರಿಗಾಗಿ ನಾವು ಒಟ್ಟಾಗಿ ಶ್ರಮಿಸಬೇಕು, ಅವರ ಶ್ರಮವನ್ನು ಶ್ಲಾಘಿಸಬೇಕು ಅಂಥೇಳಿ ಒಟ್ಟಾಗಿ ಬಂದಿದ್ದೀವಿ. ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತೇಳಿ. ಆ ಕಾಯಕವನ್ನು ಮಾಡುವಂತಹ ಕಾರ್ಮಿಕರಿಗೆ ನಾವು ನಿಜವಾಗ್ಲೂ ಯಾವ ರೀತಿ ನೋಡ್ಕೊಳ್ತೀವಿ, ನಡೆಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಅದರಿಂದ ಈ ದಿನ ಆ ಕಾರ್ಮಿಕರ ಕೈಲಾಸದ ದಿನವನ್ನು ನಾವೆಲ್ಲರೂ ಕೂಡ ಶ್ಲಾಘಿಸಿ ಅವರ ಶ್ರಮಕ್ಕೆ ದೇವರು 100 ಮಡಿ ಸಂಭಾವನೆ ಕೊಡಲಿ ಅಂತ ಹೇಳಿ ಬೇಡ್ತೀವಿ. ಯಾಕಂದೇಳಿ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಯಾರೆಲ್ಲ ಕೆಲಸ ಮಾಡ್ತಾರೆ ಶ್ರಮಿಕರು ಅವರು ದುಡಿಮೆಗೆ ಬಾಧ್ಯಸ್ಥರು ಅಂತ ಹೇಳ್ತಾರೆ. ಆದ್ದರಿಂದ ಆ ಶ್ರಮಿಕರಿಗೆ ಭಾಗ್ಯವನ್ನು ಕೊಡೋಣ, ನಾವೆಲ್ಲರೂ ಒಟ್ಟಾಗೋಣ, ಒಂದಾಗೋಣ ಅಂಥೇಳಿ ಕಾರ್ಮಿಕ ಕರ್ನಾಟಕ ಪಕ್ಷದವರಿಗೆ ಅಭಿನಂದನೆ. ಅವರ ಮಾಡುವ ಕೆಲಸಕ್ಕೆ ನಾವು ಶ್ಲಾಘಿಸಿ ದೇವರ ಆಶೀರ್ವಾದ ಕೋರ್ತೀವಿ. ಧನ್ಯವಾದಗಳು. ಇವತ್ತು ಕಾರ್ಮಿಕರ ದಿನಾಚರಣೆ ಮಾಡಿದ್ದೀವಿ. ಕರ್ನಾಟಕ ಕಾರ್ಮಿಕರ ಪಕ್ಷದಿಂದ ಇವತ್ತು ದಾರುಸಲಾಂ ಕಟ್ಟಡದಲ್ಲಿ ಎಲ್ಲರೂ ಸೇರಿಸಿ ಕರ್ನಾಟಕ ಕಾರ್ಮಿಕರ ಪಕ್ಷದಿಂದ ಕಾರ್ಮಿಕರ ದಿನಾಚರಣೆ 141 ಮಾಡಿದ್ದೀವಿ. ಎಲ್ಲರೂ ಅತಿಥಿಗಳು ಬಂದರು, ಭಾಳ ಸಂತೋಷ ಆಯಿತು. ಎಲ್ಲೋ ಭಾಷಣ ಮಾಡಿದ್ರು, ಕಾರ್ಮಿಕರ ಬಗ್ಗೆ ಎಲ್ಲ ಹೇಳಿದರು, ಸಂತೋಷ ಆಯಿತು. ಯಾವಾಗ ಈ ಪಕ್ಷ ಶುರುವಾಗಿದೆ? ಈ ಪಕ್ಷ ಶುರುವಾಗಿ 8 ವರ್ಷ ಆಯಿತು. ಪಕ್ಷದಲ್ಲಿ ಕಾರ್ಮಿಕರಿಗೋಸ್ಕರ ಮಾಡಿರೋ ಪಕ್ಷ, ಕಾರ್ಮಿಕರಿಗೋಸ್ಕರ ಮಾಡಿರೋ ಪಕ್ಷ ಆಯಿತು. ಕಾರ್ಮಿಕರಿಗೆ ಏನೇನು ಸವಲತ್ತು ಬೇಕು, ಏನೇನು ಸವಲತ್ತು ಬೇಕಾಗುತ್ತದೆ ಸರ್ಕಾರದಿಂದ, ಅದೆಲ್ಲ ಇಳಿಸ್ಕೊಡೋಕ್ಕೆ ನಾವು ಮಾಡಿರೋ ಪಕ್ಷ ಇದು. ಸರ್, ಎಷ್ಟೋ ಕಾರ್ಮಿಕರಿಗೆ ಸಂಬಳ ಇಲ್ಲ ಅಂತಾರ, ಕಷ್ಟದಲ್ಲಿದ್ದಾರೆ, ಆ ಥರವ್ರಿಗೆಲ್ಲ ತಾವು ಸಹಾಯ ಮಾಡ್ತಾರೆ. ಏನು ಹೇಳಿ ಇಷ್ಟಪಡ್ತಾರೆ ಅಂಥ ಕಂಪನಿಗಳಿಗೆ? ಅವ್ರ ಕಂಪನಿ ಮೇಲೆ ಎಲ್ಲ ಕ್ರಮ ತಗೋಬೇಕು. ಯಾರು ಕಷ್ಟ ಪಡ್ತಾ ಇದ್ದಾರೆ ಅಂಥವ್ರ ಮೇಲೆ ಎಲ್ಲ ನಾವು ಹೋಗ್ತೀವಿ. ಯಾರು ಆ ಥರ ಕಂಪ್ಲೇಂಟ್ ಬಂದರೆ ಸಹ ಹೋಗಿ ಅವ್ರಿಗೆ ಏನಿದೆ ಬಗೆಹರಿಸಿ ಬರ್ತೀವಿ.